ಗಂಡ. ನಾ ಸಿಂಗಲ್ ಇದೀನಿ, ನಾ ಇಲ್ಲ. ಹಾಯ್ ಕ್ರೊಕೊಡೈಲ್. ತಮ್ಮನೇಲಿಂದ ನಿಮಗೆ ಗೊತ್ತಿರುತ್ತೆ ನಾವು ಬಂದೀವಿ ದಾಂಡೇಲಿಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ದಾಂಡೇಲಿಗೆ ಹೊಂಟೀವಿ. ನನ್ನ ಗಂಡ, ನಾನು ಮತ್ತು ರಾಮೇಶ್ವರಿ ಮತ್ತು ಅಕ್ಕಿನ ಗಂಡ. ನಾ ಸಿಂಗಲ್ ಇದೀನಿ, ನಾ ಇಲ್ಲ. ಮದ್ವೆ ಆದ್ರೂ ಸಿಂಗಲ್ ಯಾರು ಇರ್ತಾರಂದ್ರ ಸೊ ಬೇಸಿಕಲಿ ಈ ಟ್ರಿಪ್ಪಿಂದ ಮೇನ್ ಮೋಟೋ ಏನಂದ್ರೆ ಇವ್ರ ಸಲುವಾಗಿ ಫಿಶಿಂಗ್ ಮಾಡೋದು. ಫಾರ್ಚೂನ್ವುಡ್ಸ್ ಅಂತ ನಾವು ಉಳ್ಕೊಂಡಿದ್ದು ಹೋಟೆಲ್. ಸೊ ಚೆಕ್-ಇನ್ ಆದ್ಮೇಲೆ ನಮ್ಮ ಕಾಟೇಜಿಗೆ ಬಂದ್ವಿ. ಇಲ್ಲೇ ಅಂತೂ ಮಸ್ತ್ ಇತ್ತು, ಸಿಂಪಲ್, ನೀಟ್, ಕ್ಲೀನ್ ಆ್ಯಂಡ್ ಅಸ್ಥೆಟಿಕ್ ಇತ್ತು. ರೂಮೆಲ್ಲ ಚಲೋ ಅನ್ನಿಸ್ತು, ಪೀಸ್ಫುಲ್ ಇತ್ತು. ಅಲ್ಲಿಂದ ನಾವು ಹೊರಗಡೆ ನೋಡಿದ್ರೆ ಬಾಲ್ಕನಿದಾಗ ನದಿ ಕಾಣ್ತೈತಿ. ನದಿ ಅಂತೂ ಮಸ್ತ್ ಇದೆ. ಸೊ ಜಾಗ ಫುಲ್ ತಂಪದ. ಇಲ್ಲಿ ರಿವರ್ ಇರೋದ್ರಿಂದ ಅಲ್ಲೊಬ್ರು ಯಾರೊಬ್ರು ಅನ್ನೋನ್ ನಿಂತಾರ. ಹಾಯ್, ಏನ್ರಿ ಮೀನ ಹಿಡಿಯೋರನ್ರಿ? ಆಯ್ತ್ರಿ. ಇಲ್ಲೆಲ್ಲ ಭಾಳ ಫೈನ್ ಅದ ನೋಡ್ರಿ, ಹುಷಾರ್. ಎಸ್, ಹಸಿವಾಗತ್ತದ. ರಿವರ್ ಸೈಡ್ ನೋಡತ್ತೀವಿ. ಮೊಸಳಿ ಅಪ್ಪ ಅದ ಏನ್ಲಿ ಅದ? ಮೊಸಳಿ ಕಟ್ಟಿಗಿಲಿ ಅಪ್ಪ ಅದು. ಮೊಸಳಿ ಬಂತಲೇ ಕಟ್ಟಿಗಿಲಿ ಅಪ್ಪ ಅದು. ನೋಡ್ಬೇಕು. ಕೊಟ್ಟಿಗಿಲಿಯಪ್ಪ. ನಮ್ಮ ಕಾಲೇಜ್ ಟೈಮ್ನಾಗ ಒಂದು ಫುಲ್ ಟ್ರೆಂಡಿಂಗ್ ವಿಡಿಯೋ ಆಗಿತ್ತು. ಅದು ಅನಿಮೇಟೆಡ್ ಇತ್ತು. ಅದ್ರೊಳಗಡೆ ಮೊಸಳಿಲಿಯಪ್ಪ, ಕಟ್ಟಿಗಿಲಿಯಪ್ಪ ಅಂತ ಅದನ್ನೇನಪ್ಪ ಜಿಗದ್ ಬಂತಂದ್ರೆ ಇದ್ರ ಮೇಲೆ ಮೊಸಳಿ ನೋಡಿ ಊಟ ಮಾಡಿದ್ವಿ. ಫುಲ್ ಹಸಿವಾಗಿತ್ತು. ಪಾಯಿಂಟೆಡ್ ಇರ್ಬೇಕು. ಅರ್ಜುನ ಬಿಲ್ಲನ್ನು ಹೂಡು. ಠಪಕ್. ಈಗ ಭೀಮಾ ಹಿಂಗ ಸ್ವಲ್ಪ ಟೈಮ್ ಪಾಸ್ ಮಾಡಿ. ಅರ್ಜುನ ಬಿಸಿಲು ಭಾಳ ಕೆಟ್ಟಿತ್ತು ನಮಗ, ಅಂದ್ರ ಆಗಾತಿದ್ದಿಲ್ಲ. ಸುಮ್ಮನೆ ಐತೆ ಅನ್ಸ ಮಾಡ್ಲಿಕ್ಕತ್ತಿದ್ರ ಅಷ್ಟೇ. ಬಿತ್ತವ್ ಕೆಳಗ. ಆಗ್ಲಿ ಕೆಳಗ್ ಬಿತ್ತವ್. ನೀವು ನೋಡ್ತಾ ಇರುವ ಹಾಗೆ ಶಮಂತ್ ಅವರು ಈಗ ಗುರಿ ಇಡ್ತಾ ಇದ್ದಾರೆ. ಪ್ರತೀಕ್ ಅವರು ಗುರಿ ಇಡ್ತಾ ಇದ್ದಾರೆ. ಪ್ರತೀಕ್ ಅವ್ರ ಗುರಿ ಮುಟ್ಟುತ್ತಾ? ಓ 0.6. ಶಮಂತ್ ಅವ್ರದ್ದು ಅಲ್ಲಿ ಕೆಳಗೆ ಬಿತ್ತು. ಈಗಂತೂ ಆಗಾತಿಲ್ಲ, ಬಿಸಿಲು ಭಾಳ ಐತಿ. ಸೊ ನಾವು ರೂಮಿಗೆ ಹೋಗ್ಬಿಟ್ವಿ, ಇವ್ರು ಏನಾರ ಮಾಡ್ಕೊಳ್ಳಿ ಅಂತ. ಬಟ್ ಇವರು ಬಂದಬಿಟ್ರು, ಯಾಕಂದ್ರೆ ಅವ್ರಿಗೂ ಬಿಸಿಲು ತಡ್ಕೊಳಕ್ಕೆ ಆಗ್ಲಿಕ್ಕತ್ತಿದ್ದಿಲ್ಲ. ರೂಮ್ ಒಳಗೆ ಕುಂತು ಇವರು ಫಿಶಿಂಗ್ ಕಿಟ್ ಎಕ್ಸ್ಪ್ಲೋರ್ ಮಾಡೋದು. ನಂಗೆ ಲಿಟ್ರಲಿ ಐಡಿಯಾ ಇದ್ದಿದ್ದಿಲ್ಲ ಮೀನು ಹಿಡಿಬೇಕಂದ್ರೆ ಅರ್ಥವರ್ಮ್ಸ್ ಹಾಕ್ತಾರ ಅಂತಂದು, ಇಲ್ಲ ಹಿಟ್ಟು ಹಾಕ್ತಾರ ಅಂತಂದ್ರೆ. ಬಟ್ ಇಲ್ಲಿ ಆರ್ಟಿಫಿಷಿಯಲ್ ಫಿಶಸ್ ಇರ್ತಾವೆ, ಅಂದ್ರೆ ದೊಡ್ಡ ಮೀನು ಹಿಡಿಯೋಕೆ. ಇದು ನೋಡಾಕಂದ್ರೆ ರಿಯಲ್ ಫಿಶ್ ಥರನ ಕಾಣ್ತಿರುತ್ತೆ. ಬಟ್ ಅದ್ರೊಳಗೆ ಮತ್ತು ಅದಕ್ಕೆ ಹಿಡಿಬೇಕಂತಂದು ಒಂದು ಯು ಶೇಪ್ ಪಿನ್ ಇರ್ತದೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇವ್ರು ಹೆಂಗೆ ಅಂತಂದ್ರೆ. ಬಟ್ ರಿಯಲಿಸ್ಟಿಕ್ ಅದಾವ ಮೀನೆಲ್ಲ. ಮೀನಿನ ಮೂಮೆಂಟ್ ಇದೆ ನೀರೊಳಗೆ. ನಮ್ಮ ಮೀನಾಗ ಮೂಮೆಂಟ್ ಆದ್ರೆ ಇನ್ನೂ ಟ್ರೈ ಮಾಡಿಲ್ಲ. ಎಷ್ಟು? 1200 ರೂಪಾಯಿದಾಗ ಮೀನಾ ಸಿಗ್ತೈತಲ್ಲ. ಚಿಕನ್ ಹಾಕ್ತಾರೆ. ಏನು ನನ್ನ ಕಡೆ ಇನ್ನೂ ಅದಾವ. ಇದೆಲ್ಲ ಸಣ್ಣ ಸಣ್ಣ ಇದು ಕಟ್ಬೇಕು. ಕಟ್ಟಾಗಿ ಬರ್ತದೆ. ಇದು
ಇಷ್ಟು ದಪ್ಪ ಅಂತಂತಂದ್ರೆ ಮೇಲ್ ಫುಲ್ ವಾಗಿಂಗ್ ಬರುತ್ತೆ. ಇದೊಂದು ಜಸ್ಟ್ ಜಸ್ಟ್ ಏನು ಹೇಳಿದೆಯಲ್ಲ ಫುಲ್ ಮೂಮೆಂಟ್ ಈಗ ಮೂಮೆಂಟ್ ಹಾಕಿತ್ತು ಯಾಕಂದರೆ ಬಟ್ ಇದ್ರ ಸಿಕ್ಕೂ ಚಾನ್ಸ್ ಕಡಿಮೆ ಯಾಕಂದ್ರೆ ಒಂದೇ ಗಲ್ಲಿ ಇದೆ. ಇದ್ರಾಗ ಮಲ್ಟಿಪಲ್ ಕೆಲಸ ಇಲ್ಲಿ ಇವು ನಡೀದೆ ಸ್ಪಿನ್ನರ್ಸ್ ಇದು ನೀರೊಳಗೆ ಬಿಟ್ಟು ಆ್ಯಂಡ್ ಬಿಸಿಲಿಗೆ ಹೊಳಿತಾರೆ. ಬಿಸಿಲಿಗೆ ಹೊಡೆದು ಡಬ್ಬ್ಯಾಗ ಡಬ್ಬಿ ಆರ್ಟಿಫಿಷಿಯಲ್ ಟ್ರ್ಯಾಕ್ ಸೊಪ್ಪು ಸೊಪ್ಪು ಈ ಕಪ್ಪಿನ ಕಳ್ಕೊತಾನ ಆಮೇಲೆ. ಹುಷಾರ ಕೈ. ಸಣ್ಣ ಮನೆ ಇದ್ದರೆ ಇದು ಕಾಣಿಲ್ಲ ನೀರೊಳಗೆ ಮಿನಿಕ್ ಕಾಣ್ತಾವಲ್ಲ ಕಾಣಿಲ್ಲ ಲೈಟ್ ಇದಾಗ್ತದೆ. ಮತ್ತು ಅದನ್ಯಾಕೆ ಐತಿ ಮಾಡ್ಯಾರ? ನೀರು ಒಂದು ಬೇರೆ ಕಲರ್ ಇರ್ತಲ್ಲ ಗ್ರೀನ್ ಕಲರ್ ಹಿಂಗೆ ಹಸಿ ಇದು ಉಂಟು ಇದರದೇನೋ ಮುಸ್ಕಿಲ್ ಅಂತಂದ್ರೆ ಇಲ್ಲ ಇದು ನೀರೊಳಗೆ ಇದ್ರೆ ಏನಾಗ ಫುಲ್ಗಿಲ್ಲ ಸಿಕ್ಕೊಳ್ಳಂಗಿಲ್ಲ ಅಲ್ಲಿ ಮೊಸಳೆ ಸಿಕ್ಕೊಳ್ಳೋದು. ಮೊಸಳಿ ತಿನ್ರಿ ಮೊಸಳಿ. ಇಲ್ಲ ನಾನು ತನಕ ಗಿಡದಾಗ ಸಿಕ್ಕೋಯ್ತು ಅದನ್ನು ಕಸ ಕಸ ಇರುತ್ತಲ್ಲ ಇಟ್ಕೊಂಡು ಸಿಕ್ಕೋಯ್ತು ಲೈಟ್ ಇಟ್ಕೊಂಡು ಇವೆಲ್ಲ ಯೂಸ್ ಆದರೂ ಮಾಡಿ ಏನು ಜೀವನದಾಗ ಇವೆಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಅಷ್ಟೇ ಬಿಡಿದೆ ನಾನು ಇದರ ಮನೆಯಲ್ಲಿ ರೆಡಿ ಮಾಡಿ ತೊಗೊಂಡು ಹೋಗ್ಬಿಡ್ರಿ. ಚೇಂಜ್ ಮಾಡಬೇಕು ಅದು ಎಷ್ಟು ಪೆಟ್ರೋಲ್ ಸೆಲೆಕ್ಟ್ ಮಾಡತ್ತಾರ ಯಾವ ಮೀನು ತೊಗೊಂಡು ಹೋಗ್ಬೇಕು ಅಂತ. ಇದು ನಮ್ಮ ಕಾಟೇಜ್ ವ್ಯೂ ನೀವು ನೋಡಕತ್ತೀವಿ. ಭಾಳ ಚಂದ ಇತ್ತು. ಸಂಜೆಗೆ ಹೊರಗೆ ಬಂದೇವು ನಾವು, ಮಧ್ಯಾಹ್ನ ಹೊರಗೆ ಬಂದೇವು. ಎಲ್ಲ ಫುಲ್ ಗ್ರೀನರಿ ಭಾರಿ ಮಸ್ತ್. ಹಾಂ ಏನು ಟ್ರಾಫಿಕ್ ಬಂದರೂ ಆಫೀಸ್ ಕಾಲ್ಸ್ ನಿಲ್ಲಂಗಿಲ್ಲ. ಅವ್ರು ಬಂದಿದ್ದಾರೆ ಸರ್ದೆ. ಇವ್ರ ಎಕ್ಸ್ಪರ್ಟೈಸ್ ನೋಡಿದ್ರೆ ಇನ್ನೇನು ಎಷ್ಟು ಮೀನು ಸಿಗ್ತಾವಪ್ಪ ಅಂತ ನೋಡಾತೀನಿ ನಾನು. ಒಂದು ಹೆಣ್ಣು ಮೀನ ಹಿಡ್ದ. ತೋರ್ವ ಮೀನುಗಾರರು ಮೀನು ಹಿಡಿಯಲು ಶುರು ಮಾಡಿದ್ದಾರೆ. ಅಮ್ಮಿ ಮಟ ನೀವೆಲ್ಲ ರಾತ್ರಿ ಮಟ ಮೀನ್ ಹಿಡ್ಯಾಕತ್ರು ನಿಮಗ್ ಮೀನ್ ಸಿಗಲ್ಲ. ಸಾಕ್ ಬರ್ರು. ಹಾ ವಿಡಿಯೋ ತಗೋತೀನಿ, ಮೀನ ಬರಂಗಿಲ್ಲ. ಎಲ್ಲರಿಗೂ ಹೇಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಮೀನ್ ಹಿಡಿತಾ ಇದ್ದಾನೆ. ತಗೊಳತ್ತೀನಿ ನೋಡಿ ಫ್ರೆಂಡ್ಸ್. ನೀರಲ್ಲಿ ಬಿತ್ತು ಟ್ಲಪ್ ಅಂತು.
ಇದೇನು ಬರ್ತಾ ಇದೆಯಲ್ಲ ಇದು ಆರ್ಟಿಫಿಷಿಯಲ್ ಮೀನಾ, ನಾಟ್ ರಿಯಲ್ ಮೀನಾ. ಸಿಗ್ಬೋದಾ ಮೀನಾ? ಇಲ್ಲ ಅಂತ ಗೊತ್ತು, ಆದರೂ ಇದು ಈವ್ನಿಂಗ್ ವ್ಯೂ ಎಷ್ಟು ಚಂದ ಕಾಣತ್ತದ ನೋಡ್ರಿ. ರಾಮೇಶ್ವರಿ ಸ್ವಿಮ್ಮಿಂಗ್ ಪೂಲು ಮಸ್ತ್ ಅದ. ಇಳ್ಯಾಕಾಗಲಿಲ್ಲ, ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಾಗ ಬ್ಯುಸಿ ಆಗಿಬಿಟ್ವಿ. ಫಾರ್ ಎಕ್ಸಾಂಪಲ್ ಫಿಶಿಂಗ್, ಒಂದು ಮೀನು ಸಿಗಲಿಲ್ಲ. ಇದು ಮಾರ್ನಿಂಗ್ ವ್ಯೂ. ನಾಷ್ಟದ ಕೌಂಟರ್ ಜಲ್ದಿ ಕ್ಲೋಸ್ ಆಗ್ತೈತಿ ಅಂತ ಹೊಂಟೀವಿ ನಾವು. ಜಲ್ದಿ ಎದ್ದಿದ್ವಿ ಬಟ್ ಹಸಿವಾಗಿದ್ದಿಲ್ಲ, ಇವಾಗ ಹಸಿವಾಗತ್ತೈತಿ. ಇಷ್ಟ ಅದಾರ ಅವರು. ಮತ್ತಿಲ್ಲಿ ಆಡಕ್ಕೆ ಭಾಳ ಆಪ್ಷನ್ಸ್ ಇದ್ದು. ಬ್ಯಾಡ್ಮಿಂಟನ್, ಸೈಕ್ಲಿಂಗ್ ಮತ್ತು ಕ್ಯಾರಮ್ ಐತಿ, ಜೋಕಾಲಿ ಅದೆಲ್ಲ ಇತ್ತು. ಹೋಗಿಲ್ಲ ನಾವಲ್ಲಿ. ಗೋ ಕಾರ್ಟ್ ಸೆಂಟರಿಗೆ ಹೊಂಟೇವಿ. ಚಿಕ್ಕ ಮಗು. ಶಿ ಈಸ್ ಮಾಡೆಲ್ ಆ್ಯಂಡ್ ಹಿ ಈಸ್ ಫೋಟೋಗ್ರಾಫರ್. ಶಿ ಈಸ್ ಸಪೋರ್ಟಿವ್ ಆರ್ಟಿಸ್ಟ್ ಆ್ಯಂಡ್ another camera person. Not wow. ಮಶ್ಕರಿ ಏನಂತಂದ್ರೆ ಆಕಿ ಫಸ್ಟ್ ಟೈಮ್ ಸ್ಟೇರಿಂಗ್ ಫಸ್ಟ್ ಟೈಮ್ ಹಿಡಿದ್ವಿ ರಾಮೇಶ್ವರಿ. ಸೊ ನನಗೂ ಬೀಳ್ತಾಳ ಅನ್ಕೊಂಡ್ಬಿಟ್ಟೆ. ನಾ ಎಷ್ಟು ಹೆಸರಿದ್ದೆ, ಆಕೆ ಅಲ್ಲೇ ನಿಂತ್ಬಿಟ್ಲು. ಕರೆಗೂ ಭಾಳ ಹೆದರಿಕಾಗಿತ್ತು ಈ ಮೂಮೆಂಟ್. ಟ್ರ್ಯಾಕ್ ಸ್ವಲ್ಪ ಸಣ್ಣ ಒಂಚೂರು ಚಲೋ ಬಿಡೋದು, ಆದರೂ ನೋಶಸ್ ಏನೋ ಮಸ್ತ್ ಅನಿಸ್ತು. ನಾ ಇದೆಲ್ಲ ಟ್ರೈ ಮಾಡಲಿಲ್ಲ, ನಮ್ಮ ಮನೆಯವ್ರು ಟ್ರೈ ಮಾಡಿದ್ರು. ಏನೋ ನೋಡೋಕೆ ಅಟ್ರಾಕ್ಟಿವ್ ಅದ, ಚಂದ ಅನ್ನಿಸ್ತು. नाइस है वो बगी एक राउंड है. ಇಂಟರ್ನ್ಯಾಷನಲ್ ಫ್ಯಾನ್. ಹೊಳ್ಳಿ ಬರುವಾಗ ಹಸಿ ಭಾಳ ಇತ್ತು. ನಮ್ಮ ಹೋಟೆಲ್ನಾಗ ತಟ್ಟೆ ಇಡ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ, ಬಟ್ ದೋಸೆ ಸಿಕ್ತು. ಎಷ್ಟು ಚಲೋ ಕೋಟ್ ಬರ್ದಾರ. ಸಿಚುವೇಶನಿಗೆಲ್ಲ ಭಾಳ ಅಪ್ಲೈ ಆಗ್ತೈತಿ. ಮತ್ತು ನಾವು ಹೊಳ್ಳಿ ಬರಾಕತ್ವಿ ಹುಬ್ಳಿಗೆ. ಆದ್ರೆ ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಐತಿ. ನಾನು ಹೇಳಿದೆ ಬಾಯ್.
ಒಂದಿನ ಹೆಂಗೆ ಹೋಯ್ತಂತ ಗೊತ್ತಾಗಲಿಲ್ಲ. ಭಾಳ ಖುಷಿ ಇತ್ತು.